ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ. ಪತ್ನಿ ನಡೆತ ಬಗ್ಗೆ ಸಂಶಯ ಹಿನ್ನೆಲೆ ತಲೆಬೋಳಿಸಿದಂತ ಪಾಪಿ ಪತಿ ಪತ್ನಿಯನ್ನ ತಲೆಬೋಳಿಸಿ ಹಲ್ಲೆ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾನೆ. ಜಮಖಂಡಿ ತಾಲೂಕಿನ ದೊದಲಬಾಗಿ ಗ್ರಾಮದಲ್ಲಿ ಇಂಥ ಒಂದು ವಿಚಿತ್ರವಾದ ಘಟನೆ ನಡೆದಿದೆ. ಅಮಾನವೀಯ ಘಟನೆ ನಡೆದಿರುವಂತದ್ದು. ಪತ್ನಿಯ ನಡತೆ ಬಗ್ಗೆ ಸಂಶಯ ಬಂದು ಪತ್ನಿ ತಲೆಯನ್ನ ಬೋಳಿಸಿ ಹಲ್ಲೆ ಮಾಡಿ ಕೊಲೆ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗ್ರಾಮದಲ್ಲಿ ಇಂಥ ಒಂದು ಘಟನೆ ನಡೆದಿರುವಂತದ್ದು. ಜಮಖಂಡಿ ತಾಲೂಕಿನ ಅಶ್ವಿನಿ ಅನ್ನುವಂತ ಮಹಿಳೆ ತಲೆಯನ್ನ ಬೋಳಿಸಿರುವಂತದ್ದು ಆಕೆಯ ಪತ್ನಿ ನಡತೆ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸಿ ಪ್ರತಿನಿತ್ಯ ಕಿರುಕುಳ ಕೊಡ್ತಾ ಇರ್ತಾನೆ ಈತ. ಹಲವಾರು ಬಾರಿ ಅಶ್ವಿನಿ ಕುಟುಂಬದಿಂದ ಉಮೇಶ್ ಬುದ್ಧಿಯನ್ನ ಹೇಳಿರ್ತಾರೆ. ಆದ್ರೂ ಕೂಡ ಪತಿ ಉಮೇಶ್ ಪತ್ನಿಗೆ ಪ್ರತಿನಿತ್ಯ ಕಿರುಕುಳವನ್ನ ಕೊಡ್ತಾ ಇದ್ದ. ಅಶ್ವಿನಿ ಅವರ ಕುಟುಂಬದವರು ಬುದ್ಧಿ ಹೇಳ್ತಿರ್ತಾರೆ, ಈಗೆಲ್ಲ ಅನುಮಾನ ಪಡಬೇಡ ಅಂತ ಉಮೇಶ್ ಅನ್ನುವಂತ ಪತಿಗೆ, ಅಶ್ವಿನಿ ಅವರ ಪತಿಗೆ. ಆದ್ರೂ ಕೂಡ ಈತ ಅವನ ಆಟವನ್ನ ನಿಲ್ಸೋದಿಲ್ಲ, ಕಿರುಕುಳ ಕೊಡೋದನ್ನ ನಿಲ್ಸಲ್ಲ. ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಪ್ರಕರಣ ಸಂಬಂಧ ಆರೋಪಿ ಉಮೇಶನನ್ನ ಪೊಲೀಸರು ಬಂಧಿಸಿರುವಂತದ್ದು. ಪತ್ನಿಯ ನಡತೆ ಬಗ್ಗೆ ಅನುಮಾನವನ್ನ ಪಡ್ತಾನೆ. ಅದಾದ ನಂತರದಲ್ಲಿ ಆಕೆ ತಲೆಯನ್ನ ಬೋಳಿಸ್ತಾನೆ. ಕೊಲೆ ಮಾಡೋಕೆ ಕೂಡ ಪ್ರಯತ್ನವನ್ನ ಪಟ್ಟಿರ್ತಾನೆ ಈ ವ್ಯಕ್ತಿ ಉಮೇಶ್. ಅಶ್ವಿನಿ ಅನ್ನುವಂಥ ಮಹಿಳೆ ಅಂದ್ರೆ ಈತನ ಪತ್ನಿಯನ್ನ ಹಲ್ಲೆ ಮಾಡಿ ಕೊಲೆ ಮಾಡೋಕೆ ಪ್ರಯತ್ನ ಮಾಡ್ತಾನೆ. ತಲೆ ಬೋಳಿಸಿ ಈ ರೀತಿಯಾಗಿ ವಿಚಿತ್ರವಾಗಿ ಅಮಾನವೀಯವಾಗಿ ನಡ್ಕೊಂಡಿರುವಂಥದ್ದು. ಜಮಖಂಡಿ ತಾಲೂಕಿನ ತೊದಲಬಾಗಿಯಲ್ಲಿ, ಜಮಖಂಡಿ ತಾಲೂಕಿನ ಒಂದು ಗ್ರಾಮ ಇಂಥ ವಿಚಿತ್ರವಾದಂತಹ ವರ್ತನೆಯನ್ನ ತೋರಿಸಿರುವಂಥದ್ದು, ಕಟ್ಕೊಂಡಿರುವಂತಹ ಪತ್ನಿ ಮೇಲೆ ಇನ್ನೂ ಅನುಮಾನ ಪಡ್ತಾ ಇರ್ತಾನೆ. ಪ್ರತಿದಿನ ಕಿರುಕುಳ ಕೊಡ್ತಾ ಇರ್ತಾನೆ. ಅವರ ಮನೆಯವರು ಹೇಳ್ತಾರೆ ಇದೆಲ್ಲ ಬೇಡ, ಸರಿಯಾಗಿರು ಅಂತ. ಆದ್ರೂ ಕೂಡ ಅವನು ಕಿರುಕುಳ ಕೊಡೋದನ್ನ ಮಾತ್ರ ನಿಲ್ಸಿರೋದಿಲ್ಲ. ಪ್ರತಿನಿತ್ಯ ಈ ಒಂದು ವಿಚಾರವನ್ನ ಇಟ್ಕೊಂಡು ತನ್ನ ಪತ್ನಿ ಅಶ್ವಿನಿಗೆ ಕಿರುಕುಳನ್ನು ಕೊಡ್ತಾನೆ ಇರ್ತಾನೆ. ಅದು ಅತಿರೇಕಕ್ಕೆ ಹೋಗಿರುವಂಥದ್ದು. ಆಕೆ ತಲೆಯನ್ನ ಬೋಳಿಸಿ ಕೊಲೆ ಮಾಡೋದಕ್ಕೆ ಕೂಡ ಪ್ರಯತ್ನವನ್ನ ಮಾಡಿದ್ದಾನೆ ಆರೋಪಿ ಉಮೇಶ್. ಜಮಖಂಡಿ ತಾಲೂಕಿನ ತೊದಲಬಾಗಿ ಅನ್ನುವಂಥ ಗ್ರಾಮದಲ್ಲಿ